ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಸಂಭವಿಸಿದಂತಹ 11 ಮಂದಿಯ ಸಾವು ಆಘಾತಕ್ಕೆ, ಆತಂಕಕ್ಕೆ, ಕಳವಳಕ್ಕೆ ಕಾರಣ ಆಗಿದೆ. ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅದಾದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದಾರೆ. ಇಡೀ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಿದ್ದಾರೆ ಕೇಳೋಣ ಬನ್ನಿ. ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಕೇಸಸ್ ವೇರ್ ಕ್ರಿಟಿಕಲ್ಲು, ಆಮೇಲೆ ಒಂದೇ ದಿನ ಅಡ್ಮಿಟ್ ಆಗಿರೋದಿಲ್ಲ, 2-3 ದಿವಸದಿಂದ ಕ್ರಿಟಿಕಲ್ ಆಗಿರ್ತಕ್ಕಂಥ ಸ್ಥಿತಿಯಲ್ಲೇ ಅಡ್ಮಿಟ್ ಆಗಿರ್ತಕ್ಕಂಥ ಪೇಷಂಟ್ಸು ಡೆತ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ನಾವು ಲಾಸ್ಟು ಈ ಒಂದು ಏನು ಮಾಧ್ಯಮದ ಸುದ್ದಿ ನೋಡಿದ ಮೇಲೆ ಲಾಸ್ಟ್ 6 ಮಂತ್ಸಿಂದ ಕೂಡ ನಾನು ನೋಡಿದ್ದೀನಿ ಎಷ್ಟು ಮಂತ್ಲಿ ಎಷ್ಟು ಅವರೇಜ್ ಇದೆ ಅಂತೇಳಿ. ಅದೆಲ್ಲವೂ ಕೂಡ 4ರಿಂದ 6% ಇದೆ, ಯಾವುದು ಕೂಡ ಹೆಚ್ಚು ಕಮ್ಮಿ ಇಲ್ಲ. ಅವರೇಜ್ ಇಲ್ಲಿವರೆಗೆ ಅಂದರೆ ಕಳೆದ ವರ್ಷದೂ ನೋಡಿದ್ವಿ. ನಾನು ಇಲ್ಲಿ ಅಷ್ಟೇ ಅಲ್ಲ, ಕಲಬುರಗಿಯಲ್ಲೂ ಕೂಡ ನೋಡಿದೆ, ಅಲ್ಲೂ ಕೂಡ 4ರಿಂದ 6% ಇದೆ, ಅದಕ್ಕೇನೆ ಜಾಸ್ತಿ ಇಲ್ಲ. ಹಾಗಾಗಿ ಇವತ್ತು ಜಯದೇವ ಆಸ್ಪತ್ರೆ ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಟರ್ಷರಿ ಕೇರ್ ಕಾರ್ಡಿಯಾಕ್ ಆಸ್ಪತ್ರೆ ಆಗಿದೆ. ಇಲ್ಲಿ ಗುಣಮಟ್ಟದ ಚಿಕಿತ್ಸೆ ಸಿಗ್ತಾ ಇದೆ. ಆದರೆ ಈ ರೀತಿ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಸುದ್ದಿಯಿಂದ ಜನರು ಭಯಭೀತರಾಗ್ತಾರೆ. ನಂದೊಂದು ಮನವಿ ಇದೆ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಲ್ಲಿ, ನಿಮಗೇನಾದರೂ ಈ ರೀತಿ ಅಂದರೆ ಅಸಾಧಾರಣವಾಗಿರ್ತಕ್ಕಂಥ ಮರಣ ಆಗಿದೆ ಅಥವಾ ಇಲ್ಲಿ ಏನಾದರೂ ಲೋಪ ಆಗಿದೆ ಅಥವಾ ಇಂಥದ್ದು ಏನಾದಾದರೆ ನೀವು ಇಲ್ಲಿರ್ತಕ್ಕಂಥ ಡಾಕ್ಟರ್ಸನ್ನು ಕೇಳಿ, ನೀವು ಬಂದು ಅವ್ರ ಜೊತೆ ಚರ್ಚೆ ಮಾಡಿ. ಇಲ್ಲಾಂದರೆ ಅವರು ನಿಮಗೆ ಸರಿಯಾಗಿ ಸ್ಪಂದಿಸಿಲ್ಲ ಅಂದರೆ ನಾನು ಇರ್ತೀನಿ, ಡೈರೆಕ್ಟರ್ ಇರ್ತಾರೆ, ನೀವು ಕೇಳ್ಬೋದು. ನನ್ನೊಂದು ಮನವಿ ಏನಂದರೆ, ನನ್ನ ಆಸ್ಪತ್ರೆಗಳಲ್ಲಿ ಏನಾದರೂ ತೊಂದರೆ ಇದ್ದರೆ ನಮಗೆ ಹೇಳಿ, ನೀವು ಅದನ್ನು ಜನರಿಗೆ ಹೇಳಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ವೇಳೆ ಜನರಿಗೆ ಜಯದೇವ ಅಂತ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆಗಳ ಮೇಲೆ ವಿಶ್ವಾಸ ಕಮ್ಮಿ ಆದರೆ ಅದರ ಲಾಭ ಯಾರಿಗಾಗ್ತದೆ? ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಆಗ್ತದೆ. ಯಾಕಂದರೆ ಅಲ್ಲಿ ಏನು ದುಬಾರಿ ಕಾಸ್ಟ್ ಇದೆ, ಸಾಮಾನ್ಯ ಜನರು ಬಡವರು ಅದನ್ನು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಆ ಒಂದು ಹಿತದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ನಾವು ಇಡೀ ದೇಶದಲ್ಲೇ ಮಾದರಿಯಾಗಿದ್ದೀವಿ. ಯಾಕಂದರೆ ಇವತ್ತು ಜಯದೇವ ಆಸ್ಪತ್ರೆ ಇದೆ ಅಂತ ಕಾರಣಕ್ಕೇ ಇವತ್ತು ಕಾರ್ಡಿಯಾಕ್ ಕೇರು ಪ್ರೈವೇಟಲ್ಲೂ ಕೂಡ ಕಾಸ್ಟ್ ಕಮ್ಮಿ ಆಗಿದೆ. ಇವತ್ತು ಜಯದೇವ ಆಸ್ಪತ್ರೆ ಇದೆ ಅಂತ ಹೇಳಿ ಒಂದು ಸ್ಟಂಟ್ 60,000ದಲ್ಲಿ ಮಾಡ್ಬೋದು ಅಂತಕ್ಕಂಥದ್ದು ಇಡೀ ನಾವು ದೇಶಕ್ಕೆ ತೋರಿಸಿದ್ದೀವಿ. ಇಲ್ಲ ಅಂದರೆ ನೀವು ಬೇರೆ ಬೇರೆ ರಾಜ್ಯಗಳಿಗೆ ಹೋದರೆ, ಇದೇ ನೀವು ಹೈದರಾಬಾದ್ಗೆ ಹೋದರೆ, ಇದೇ ನೀವು ಮುಂಬೈಗೆ ಹೋದರೆ, ಇದೇ ನೀವು ಬೇರೆ ಬೇರೆ ರಾಜ್ಯಗಳಿಗೆ ಹೋದರೆ ಒಂದು ಸ್ಟಂಟು 2 ಲಕ್ಷದಿಂದ 3 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಜಯದೇವ ಆಸ್ಪತ್ರೆ ಸಾಮಾನ್ಯ ಜನರಿಗೆ ಮತ್ತು ನಾವು BPL ಕಾರ್ಡ್ ಹೋಲ್ಡರ್ಸಿಗೆ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಇದೆ. ಇಲ್ಲಿ ಯಾವುದೇ ಅವರಿಗೆ ಕಾಸ್ಟ್ ಇಲ್ಲ. ಹಾಗಾಗಿ ಇದೇನು ಆದರೂ ಕೂಡ ಒಂದೇ ದಿನ 10 ಮರಣ ಆಗಿರ್ತಕ್ಕಂಥ ಸ್ವಲ್ಪ ಅಸಾಧಾರಣ ಅಂತ ಅನಿಸ್ಬೋದು. ಅದಕ್ಕೆ ನಾನು ಅನಲೈಸ್ ಮಾಡೋಕ್ಕೆ ಹೇಳಿದ್ದೀನಿ. ನಾನು ಕೂಡ ಒಂದು ಡೈರೆಕ್ಷನ್ನು ಕೂಡ ಡಾಕ್ಟರ್ಸ್ಗೆ ಹೇಳಿದ್ದೀನಿ. ಎನಿ ಡೆತ್ ಇನ್ ದ ಹಾಸ್ಪಿಟಲ್ ಶುಡ್ ಬಿ, ಈಗ ಏನು ನಮ್ಮ ಮಾರ್ಟ್ಯಾಲಿಟಿ ಒಂದು ರಿಪೋರ್ಟನ್ನು ಕೊಡಬೇಕು, ಅಂದರೆ ಡಿಸ್ಕಸ್ ಮಾಡಬೇಕು ಎಲ್ಲ ಡಾಕ್ಟರ್ಸ್ ಸೇರಿ. ಇವತ್ತು ಈ ಡೆತ್ ಆಯ್ತಂದರೆ ಈ ಡೆತ್ ಯಾಕಾಯಿತು, ವಾಸ್ ಇಟ್ ಪ್ರಿವೆಂಟೇಬಲ್, ನಾವು ಏನಾದರೂ ಮಾಡಿ ಇದು ಪ್ರಿವೆಂಟೇಬಲ್ ಡೆತ್ ಇತ್ತಾ ಅಂತಕ್ಕಂಥದ್ದು ನೀವು ಅನಲೈಸ್ ಮಾಡಬೇಕು. ಮತ್ತು ಅದಕ್ಕೆ ಇಂಪ್ರೂವೈಸ್ ಏನು ಮಾಡೋಕ್ಕೆ ಅವಶ್ಯಕತೆ ಇದೆ ಮಾಡಬೇಕು ಅಂತಕ್ಕಂಥ ಡೈರೆಕ್ಷನ್ನು ಕೂಡ ನಾನು ಕೊಟ್ಟಿದ್ದೀನಿ. ಹಾಗಾಗಿ ಇವತ್ತು ಮಾಧ್ಯಮದ ಮಿತ್ರರಿಗೆ ನನ್ನ ಒಂದು ಮನವಿ ಏನಂದರೆ, ಇದು ಯಾವುದೋ ಒಂದು ಅಚಾತುರ್ಯದ ಕಾರಣ ಅಥವಾ ನಿರ್ಲಕ್ಷ್ಯದ ಕಾರಣ ಆಗಿರ್ತಕ್ಕಂಥ ಘಟನೆ ಅಲ್ಲ. ಯಾಕಂದರೆ ಇಲ್ಲಿ ಕಾರ್ಡಿಯಾಕ್ ಟರ್ಷರಿ ಕೇರ್ ಆಸ್ಪತ್ರೆ ಆಗಿರೋದ್ರಿಂದ ಕ್ರಿಟಿಕಲ್ ಕಂಡೀಷನಲ್ಲಿ ಕೂಡ ಪೇಷಂಟ್ ಬಂದಿರ್ತಾರೆ. ಅವ್ರಿಗೆ ಪೇಷಂಟ್ ಕೇರಲ್ಲಿ ಯಾವುದೂ ಲೋಪ ಇಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಆದರೂ ನಿಮ್ಮ ಗಮನಕ್ಕೆ ಏನಾದರೂ ಇದ್ದರೆ ನೀವು ಹೇಳಿ, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಅದಕ್ಕೇನೆ ನಾನು ಒಂದು ಡಿಸ್ಕಷನ್ ಮಾಡಿದ್ದೀನಿ. ಏನಂದರೆ, ಇಲ್ಲಿವರೆಗೆ ನಮ್ಮ ಈ ಮೈಸೂರು ಆಸ್ಪತ್ರೆ ಇದೆಯಲ್ಲ, ಮೈಸೂರಾಗಲಿ ಬೆಂಗಳೂರಲ್ಲಿ ನಾವು ಎಂಟೈರ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಸೆಂಟ್ರಲೈಸ್ಡ್ ಇದೆ. ಬೆಂಗಳೂರು ಭಾಳ 16 ವರ್ಷದಿಂದ, ಈ 2010ರಲ್ಲಿ ಎಸ್ಟಾಬ್ಲಿಷ್ ಆಗಿದ್ರು ಕೂಡ ಇಲ್ಲಿವರೆಗೆ ಕಂಟ್ರೋಲು ಬೆಂಗಳೂರಿಂದನೇ ಇದೆ, ಎಂಟೈರ್ ಕಂಟ್ರೋಲು. ಹಾಗಾಗಿ ಇದನ್ನು ಡಿಸೆಂಟ್ರಲೈಸ್ ಮಾಡಬೇಕು ಅಂತಕ್ಕಂಥದ್ದು ನಾನು ಒಂದು ನಿರ್ಧಾರವನ್ನು ಮಾಡಿದ್ದೀನಿ. ಆದಷ್ಟು ಮಟ್ಟಿಗೆ ನಾವು ಎಷ್ಟು ಈ ಒಂದು ಆಸ್ಪತ್ರೆ ಮತ್ತು ಕಲಬುರಗಿ ಆಸ್ಪತ್ರೆ ಅದಕ್ಕೆ ಇಂಡಿಪೆಂಡೆಂಟಾಗಿ ಫಂಕ್ಷನ್ ಮಾಡ್ತಕ್ಕಂಥ ಒಂದು ಫ್ರೀಡಮ್ ಕೊಡಬೇಕು. ಅಲ್ಲಿ ಮೆಡಿಕಲ್ ಸೂಪರ್ಡೆಂಟ್ಸಿಗೆ, ಅಲ್ಲಿ ಡಾಕ್ಟರ್ಸಿಗೆ, ಅವರಿಗೆ ಫಂಕ್ಷನಿಂಗಿಗೆ ಅವರಿಗೆ ಇಂಡಿಪೆಂಡೆನ್ಸ್ ಕೊಡಬೇಕು, ಅವರಿಗೆ ಅಡಿಷ್ನಲ್ ಫಂಡ್ಸ್ ಕೊಡಬೇಕು, ಅವರು ತಮ್ಮ ನಿರ್ಧಾರವನ್ನು ತಾವೇ ತೆಗೆದುಕೊಳ್ತಕ್ಕಂಥ ಒಂದು ಅಧಿಕಾರ ಕೊಡಬೇಕು ಅಂತಕ್ಕಂಥದ್ದು ನಾನು ನಿರ್ಧಾರವನ್ನು ಮಾಡಿದ್ದೀನಿ. ಯಾಕಂದರೆ
ನಾವು ಎಲ್ಲವೂ ಕೂಡ ಬೆಂಗಳೂರಿಂದನೇ ನಿರ್ಧಾರ ಮಾಡೋಕ್ಕಾಗಲ್ಲ. ಇಲ್ಲಿ ಸ್ಥಳೀಯ ನಮ್ಮ ವೈದ್ಯರು ನಿರ್ಣಯ ಮಾಡಿದರೆ ಅವರು ಆನ್ ದ ಸ್ಪಾಟ್ ಡಿಸಿಷನ್ ತೊಗೋಬೋದು. ನೀವು ಹೇಳ್ದಂಗೆ ಒಂದು ವೇಳೆ ಇಲ್ಲೇನಾದರೂ ವೇಕೆನ್ಸೀಸ್ ಇದ್ದರೆ, ಇಲ್ಲಿ ಏನಾದರೂ ಅಡಿಷನಲ್ ಹ್ಯಾಂಡ್ಸ್ ಬೇಕಾಗಿದ್ರೆ ದೇ ಕ್ಯಾನ್ ಟೇಕ್ ಎ ಡಿಸಿಷನ್ ಆನ್ ದೇರ್ ಓನ್. ಈಗ ಅದಕ್ಕೇ ನಾವು ಮೊನ್ನೆನೇ ಇದ್ರ ಬಗ್ಗೆ ಒಂದು ಡೀಟೇಲಾಗಿ ಅನಲೈಸ್ ಮಾಡಿದ್ದೀವಿ. ಮಾಡಿಬಿಟ್ಟು ಒಂದು ಈಗಾಗಲೇ ಕಾಲ್ ಫಾರ್ ಮಾಡಿದ್ದೀವಿ. ನಿಮ್ಮ ಗಮನಕ್ಕಿದೆಯಲ್ಲೋ, ಮಾಧ್ಯಮದ ಗಮನಕ್ಕಿದೆಯಲ್ಲೋ, ಏನಂದರೆ ಈಗಾಗಲೇ ಕಲಬುರಗಿ ಸೆಂಟರ್ಗೆ ಮತ್ತು ಇದು ಬ್ಯಾಂಗ್ಳೂರು ಮತ್ತು ಮೈಸೂರು ಸೆಂಟ್ರಿಗೆ ಈಗಾಗಲೇ ನಾವು ಸ್ಟಾಫ್ ಕಾಲ್ ಫಾರ್ ಮಾಡಿದ್ದೀವಿ. ಇಲ್ಲಿ ಇನ್ನೂ 10 ಕಾರ್ಡಿಯಾಲಜಿಸ್ಟಿಗೆ ನಾವು ಕಾಲ್ ಫಾರ್ ಮಾಡಿದ್ದೀವಿ ಬೆಂಗಳೂರು ಮೈಸೂರು. ಕಲಬುರಗಿ ಒಂದಕ್ಕೇ 6 ಸಪ್ರೇಟ್ ಕಾಲ್ ಫಾರ್ ಮಾಡಿದ್ದೀವಿ. ಇದು ಬರೀ ಕಾರ್ಡಿಯಾಲಜಿಸ್ಟ್ ಎಲ್ಲ, ಆಮೇಲೆ ಕಾರ್ಡಿಯೋಥೊರಾಸಿಕ್ ಸರ್ಜನ್ಸ್ನೂ ಕಾಲ್ ಮಾಡಿದ್ದೀವಿ, ಬೇರೆ ಬೇರೆ ಸ್ಟಾಫ್ನು ಕಾಲ್ ಮಾಡಿದ್ದೀವಿ. ಇಷ್ಟು ದಿವಸ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಈ ಒಂದು ಇಂಟರ್ನಲ್ ರಿಸರ್ವೇಷನ್ಗೋಸ್ಕರ ರಿಕ್ರೂಟ್ಮೆಂಟಲ್ಲಿ ಬ್ಯಾನ್ ಇತ್ತು. ಅದಕ್ಕಾಗಿ ನಾವು ಮಾಡೋಕ್ಕಾಗಿರಲಿಲ್ಲ. ಆದರೆ ಇದಾದಮೇಲೆ ನಾನೇ ಪರ್ಸ್ನಲಿ ಎಲ್ಲ ಇನ್ಸ್ಟಿಟ್ಯೂಟ್ ಡೈರೆಕ್ಟರ್ಸಿಗೆ ಕರೆದು ಡೈರೆಕ್ಷನ್ ಕೊಟ್ಟಿದ್ದೀನಿ. ಏನಂದರೆ ನಿಮ್ಮ ಒಂದು ಇನ್ಸ್ಟಿಟ್ಯೂಟಲ್ಲಿ ಎಷ್ಟು ವೇಕೆಂಟ್ ಪೋಸ್ಟ್ ಇದೆ, ನೀವು ಏನಂದರೆ ನಮ್ಮ ರೋಸ್ಟರ್ ಫೈನಲೈಸ್ ಮಾಡಿ ನೀವು ಕಾಲ್ ಫಾರ್ ಮಾಡಿ ಅಂತಕ್ಕಂಥದ್ದು. ಆಮೇಲೆ ನಾವು ಸರ್ಟನ್ ನಮ್ಮ C&R ರೂಲ್ಸು ರಿವಿಷನ್ ಮಾಡಿಸಿದ್ದೀವಿ, ಇದೆಲ್ಲವನ್ನು ಮಾಡಿದ್ದೀವಿ. ಈಗ ನಮಗೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕ್ಯಾಬಿನೆಟಲ್ಲೇ ಡಿಸಿಷನ್ ಆಗಿದೆ. ಸುಮಾರು ಹಿಂದೆ ಸಿದ್ದರಾಮಯ್ಯಜಿಯವರು ಇದ್ದಾಗಲೇ ಅದು ಒಂದು ಕ್ಯಾಬಿನೆಟ್ ನಿರ್ಣಯ ಏನಾಗಿದೆ ಅಂದರೆ 56,000 ಪೋಸ್ಟನ್ನು ರಿಕ್ರೂಟ್ ಮಾಡ್ತೀವಿ ಅಂತ ಅವ್ರು ಬಜೆಟ್ ಅನೌನ್ಸ್ಮೆಂಟಲ್ಲೇ ಮಾಡಿದ್ದಾರೆ. ಹಾಗಾಗಿ ಇವತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮಾನ್ಯ DK ಶಿವಕುಮಾರ್ ಅವರು ಕೂಡ ಕಳೆದ ಕ್ಯಾಬಿನೆಟ್ ಮೀಟಿಂಗಲ್ಲಿ ಭಾಳ ಸ್ಪಷ್ಟತೆ ಅಂತ ಹೇಳಿದ್ದಾರೆ. ಏನು ನಿರ್ಣಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಆಗಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದು, ಅದನ್ನು ಕಾಲಬದ್ಧವಾಗಿ ಮಾಡಬೇಕಂತಕ್ಕಂಥದ್ದು ಕೂಡ ಡೈರೆಕ್ಷನ್ಸ್ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಒಂದು ಟೈಮ್ ಲೈನ್ ಕೂಡ ಕೊಟ್ಟಿದ್ದಾರೆ, ಇಷ್ಟು ದಿವಸದಲ್ಲೇ ಆಗಬೇಕಿದು ಅಂಥೇಳಿ. ಹಾಗಾಗಿ ಅದನ್ನು ಪರ್ಸ್ನಲಿ ನಾವು ನಮ್ಮ ಇಲಾಖೆಯಲ್ಲಿ ಮಿನಿಸ್ಟರ್ ಅದ್ರ ಪ್ರೋಗ್ರೆಸ್ ಏನಾಗಿದೆ ಅಂತ ಪೋಸ್ಟ್ ಕಾಲ್ ಫಾರ್ ಮಾಡೋದಕ್ಕೆ ನಾವೊಂದು ಯೋಜನೆಯನ್ನು ಹಾಕ್ಕೊಂಡ್ವಿ. ನೋಡಿ, ನಾನು ಅದು ಅನಲೈಸ್ ಮಾಡಿದೆ. ಇಲ್ಲಿ 10 ಜನ ಏನು ತೀರ್ಕೊಂಡಿದ್ದಾರೆ, ಡಾಕ್ಟರ್ಸ್ ಜೊತೆನೂ ಚರ್ಚೆ ಮಾಡಿದೆ. ಇದರಲ್ಲಿ ಕೆಲವೊಂದು ಕ್ರಿಟಿಕಲ್ ಪೊಸಿಷನಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥದ್ದು ಪೇಷಂಟ್ಸ್ ಇವೆ. ಇದು ಒಂದೇ ದಿನ ಅಡ್ಮಿಟ್ ಆಗಿದ್ದಿಲ್ಲ, ಒಂದು 3-4 ದಿವಸದಿಂದ ಅಡ್ಮಿಟ್ ಆಗಿ ಅಕ್ಯುಮುಲೇಟ್ ಆಗಿ ಅವೆಲ್ಲ ಕ್ರಿಟಿಕಲ್ ಪೇಷಂಟ್ಸ್ ಇತ್ತು ಅಂತಕ್ಕಂಥದ್ದು ಅನಲೈಸ್ ಮಾಡಿದ್ದಾರೆ. ಆದರೂ ಕೂಡ ನಾನು ಇಲ್ಲಿ ಡಾಕ್ಟರ್ಸಿಗೆ ಇನ್ನೊಂದು ಕಮಿಟಿ ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀನಿ ಸರ್ಕಾರಕ್ಕೆ. ಏನಂದರೆ ಈಚ್ ಮಾರ್ಟಾಲಿಟಿ ಶುಡ್ ಬಿ ಅನಲೈಸ್ಡ್ ವಿತ್ ರೀಸನಿಂಗ್ ಕೊಡಬೇಕು. ಅದನ್ನು ಕೂಡ ನಾವು ಬೇರೆ ಕಾರ್ಡಿಯಾಲಜಿಸ್ಟ್ಲಿಂದನೂ ಕೂಡ ಅದನ್ನು ಥರ್ಡ್ ಪಾರ್ಟಿ ವ್ಯಾಲ್ಯೂಯೇಷನ್ನು ಮಾಡಿಸ್ಬೇಕು ಅಂತಕ್ಕಂಥದ್ದು ನಾನು ಒಂದು ತೀರ್ಮಾನವನ್ನು ಮಾಡಿದ್ದೀನಿ. ಇವರಿಗೆ ಒಂದು ರಿಪೋರ್ಟನ್ನು ಅವರಿಗೆ ಕೊಡೋಕ್ಕೆ ಹೇಳಿದ್ದೀನಿ. ಈ ರಿಪೋರ್ಟನ್ನು ಸಪ್ರೇಟಾಗಿ ಈಚ್ ಡೆತ್ತಿಂದ ಏನೇನು ರಿಪೋರ್ಟ್ ಇದೆ ಕಾರಣ ಕೊಟ್ಟ ಮೇಲೆ ಥರ್ಡ್ ಪಾರ್ಟಿ ವ್ಯಾಲ್ಯೂಯೇಷನ್ನು ಕೂಡ ನಾನು ಮಾಡಿಸ್ತೀನಿ ಆ್ಯಸ್ ಎ ಪ್ರಿಕಾಷನ್. ಆದರೆ ಹಿಂದಿನ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ಎವ್ರೇಜ್ ನಿಮಗೆ ಈಗಾಗಲೇ ನಾನು ಹೇಳಿದೆ 4 to 6% ಎವ್ರೇಜ್ ಇರೋದ್ರಿಂದ ಇಲ್ಲಿ ಯಾವುದೇ ಆ ರೀತಿ ಅಸಾಧಾರಣ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಸೇಮ್ ಇದೆ ನೋಡಿ. ನಾನು ಕಲಬುರಗಿದು ತರಿಸಿ ನೋಡಿದ್ದೀನಿ. ಇಟ್ ಈಸ್ ಬಿಟ್ವೀನ್ 4 to 6%. 4 to 6% ಇಸ್ ಬೆಟರ್ ದೆನ್ ನ್ಯಾಷನಲ್ ಎವರೇಜ್. ನ್ಯಾಷನಲ್ ಎವರೇಜ್ ICMRದವರು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇಟ್ ಇಸ್ 9 to 11%. ಯಾಕಂದರೆ ಕ್ರಿಟಿಕಲ್ ಟರ್ಷರಿ ಕೇರಲ್ಲಿ ಪೇಷಂಟ್ಸು ವೆರಿ ಸೀರಿಯಸ್ ಕಂಡೀಷನಲ್ಲಿ ಬರುತ್ತೆ. ಯಾಕಂದರೆ ಇದು ಕಾರ್ಡಿಯಾಕ್ ಆಸ್ಪತ್ರೆ ಬೇರೆ, ಆಸ್ಪತ್ರೆ ಬೇರೆ, ಕಾರ್ಡಿಯಾಕ್ ಆಸ್ಪತ್ರೆ ಬೇರೆ. ಕಾರ್ಡಿಯಾಕ್ ಆಸ್ಪತ್ರೆ ಗೋಲ್ಡನ್ ಅವರ್ ಇರುತ್ತೆ. ಇಫ್ ದ ಪೇಷಂಟ್ ಕಮ್ಸ್ ಇನ್ ದ ಗೋಲ್ಡನ್ ಅವರ್, ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ ನಾವು ಇದು ಮಾಡ್ತೀವಲ್ಲ, ಇದು ಗೋಲ್ಡನ್ ಅವರಲ್ಲಿ ಬಂದರೆ ಸರ್ವೈವಲ್ ರೇಟ್ ವಿಲ್ ಬಿ ವೆರಿ ಹೈ. ಇಫ್ ದ ಪೇಷಂಟ್ ಕಮ್ಸ್ ಎ ಬಿಟ್ ಲೇಟ್ ದೆನ್ ದ ಸರ್ವೈವಲ್ ಚಾನ್ಸಸ್ ವಿಲ್ ಬಿ ಲೆಸ್. ಸೊ ದ್ಯಾಟ್ ಈಸ್ ದ ಕ್ರಕ್ಸ್ ಆಫ್ ದ ಮ್ಯಾಟರ್ ಇನ್ ಕಾರ್ಡಿಯಾಕ್ ಕೇಸಸ್. ಸೊ ನ್ಯಾಷನಲ್ ಅವರೇಜ್ ಆ್ಯಸ್ ಪರ್ ICMR ಅವರು 9 to 11% ಹೇಳಿದ್ದಾರೆ. ಬಟ್ ವಿ ಆರ್ ಹ್ಯಾಪಿ ಟು ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾವು 4 to 6% ಈಸ್ ಅವರ್ ಡೆತ್ ರೇಟ್ ವಿಚ್ ಹ್ಯಾಸ್ ಬಿನ್ ಅನಲೈಸ್. ವಿ ಕ್ಯಾನ್ ಗಿವ್ ದ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಲಾಸ್ಟ್, ನೀವು ಎಷ್ಟು ವರ್ಷ ಬೇಕಿದ್ರೂ ಕೊಡ್ಬೋದು. ನಾನು ಐ ಗಿವ್ ದ ಸ್ಟ್ಯಾಟಿಸ್ಟಿಕ್ಸ್. ಮಾಧ್ಯಮದಲ್ಲಿ ಬಂದ ಕಾರಣ ಜನ ಎದುರುಕೊಳ್ತಾರೆ ಅಂತ ಹೇಳಿದ್ರು ನೀವು. ಮಾಧ್ಯಮದಲ್ಲಿ ಇವತ್ತು ಸಂಜೆ ಸರ್ವೆ ಹೇಳೋ ತನಕ ನಾವು ಸುದ್ದಿಗಳನ್ನ ಕೆಲವೊಬ್ರು ಹಾಕಿಲ್ಲ. ಇದು ಬಂದಿರುವಂಥದ್ದು ಸೋಷಿಯಲ್ ಮೀಡಿಯಾದ ಥ್ರೂವಾಗಿ ಅದು ವೈರಲ್ ಆಗಿತ್ತು. ಅದ್ರ ಬಗ್ಗೆ ಏನಾದರೂ ಕ್ರಮ ತಗೊಳ್ತೀರಾ? ಇದು ಇಲ್ಲ ನೋಡಿ, ಈಗ ಯು ಸಿ ವಿ ಬಿಲೀವ್ ಇನ್ ಡೆಮೋಕ್ರಸಿ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಎಲಿಮೆಂಟ್ಸ್ ಇರ್ತವೆ. ಏನಂದರೆ ಅವರಿಗೆ ಮಾಹಿತಿ ಪೂರ್ತಿ ಇರೋದಿಲ್ಲ. ಮಾಧ್ಯಮದವರು ಯು ಆರ್ ರೆಸ್ಪಾನ್ಸಿಬಲ್ ಪೀಪಲ್, ಐ ನೋ, ಬಿಕಾಸ್ ಯು ಆರ್ ಮೋರ್ ರೆಸ್ಪಾನ್ಸಿಬಲ್ ದ್ಯಾನ್ ಸೋಷಿಯಲ್ ಮೀಡಿಯಾ, ಬಿಕಾಸ್ ಯು ನೋ ದ ಕ್ರೊನಾಲಜಿ ಆಫ್ ದ ಆರ್ಡರ್.
ಹಿಂದೆ ಏನಿತ್ತು ಅದ್ರ ಹಿಂದೆ ಏನಿತ್ತು, ಬಿಕಾಸ್ ದೇರ್ ಇಸ್ ಎ ಕಂಟಿನ್ಯೂಟಿ. ನೀವು 16 ವರ್ಷದಿಂದ ಇಲ್ಲಿ ಕೆಲಸ ಮಾಡಿರ್ತೀರಿ, ಇಲ್ಲಿ ಡೇ ಟು ಡೇ ಫಂಕ್ಷನ್ ನಿಮಗೆ ಗೊತ್ತಿರುತ್ತೆ, ಆದರೆ ಅಲ್ಲಿ ಸ್ಪೊರಾಡಿಕ್ ಇರುತ್ತೆ. ಮೈಸೂರು ಜಯದೇವ ಆಸ್ಪತ್ರೆಗೆ ಗೊತ್ತಿರೋರು ಯಾರು ಕೂಡ ರೋಡ್ ಎಷ್ಟಿದೆ ಎಲ್ಲವೂ ಕೂಡ ಗೊತ್ತಿದೆ. ಯಾರು ಸುಮ್ಮನೆ ಆಸ್ಪತ್ರೆ ಬಗ್ಗೆ ಯಾರು ಕೆಟ್ಟ ಮಾಡಿ ಯಾರೋ ಇಬ್ರು ಮಾಡ್ತಾರೆ ಅಂತ ಹೇಳಿ ಮಾಧ್ಯಮ ತಿಳಬಿಡಿ ಅಂತ ಹೇಳ್ತಾರೆ. ಇಲ್ಲ ನಮ್ದಿಲ್ಲಪ್ಪ, ನಾನು ಗೊತ್ತಿದೆ, ಮಾಧ್ಯಮದಲ್ಲಿ ಬಂದಿದ್ದೆ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, in that case I will thank all my press people here, because you see you are all very reasonable people, you are all ನಿಮಗೆ ಗೊತ್ತಿದೆ ಏನಂದರೆ ವಾಟ್ ಎವರ್ ಯು ಸೇ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ. ಸೊ ನೀವು ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಇಟ್ ಇಸ್ ಸ್ಪೊರಾಡಿಕ್, ಬಿಕಾಸ್ ಯಾರೋ ಒಂದು ಟ್ವೀಟ್ ಮಾಡಿರ್ತಾರೆ, ಅದಕ್ಕೆ ಯಾರೋ ರೀಟ್ವೀಟ್ ಮಾಡ್ತಾರೆ, ದಿಲ್ ನಾಟ್ ಬಿ ನೋಯಿಂಗ್ ದ ಬ್ಯಾಕ್ಗ್ರೌಂಡ್ ಆಸ್ ವೆಲ್. ಸೊ ದ್ಯಾಟ್ ನಿಮ್ಮ ಮುಖಾಂತರ ಐ ವಾಂಟ್ ಟು ಕ್ಲಾರಿಫೈ, ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ಐ ವಾಂಟ್ ಟು ಕ್ಲಾರಿಫೈ ಟು ದ ರಾಜ್ಯದ ಜನರಿಗೆ. ಏನು ಕ್ಲಾರಿಫೈ ಅಂದರೆ ಇಲ್ಲಿ ಏನೂ ಆ ರೀತಿ ಇದು ನಡೆದಿಲ್ಲ, ದಯವಿಟ್ಟು ಯಾರೂ ಇದಕ್ಕೆ ಹೆದರ್ಕ ಹೋಗಬೇಡಿ. ಇವತ್ತು ಇಲ್ಲಿ ಆಸ್ಪತ್ರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಇಲ್ಲಿ ಬಂದವರಿಗೆ ಒಳ್ಳೆಯ ಸುರಕ್ಷಿತವಾಗಿರ್ತಕ್ಕಂಥ ಇಲ್ಲಿ ಚಿಕಿತ್ಸೆ ಅಂತಕ್ಕಂಥದ್ದು ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ಈ ರಾಜ್ಯದ ಜನರಿಗೆ ನಾನು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾಳೆ ಎಲೆಕ್ಷನ್ ಗೆಲ್ತಾ ಇದ್ದೀವಿ. ಮೈಸೂರು ಜಯದೇವ ಆಸ್ಪತ್ರೆಯಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ, ನಿನ್ನೆ ಬೆಳಗ್ಗೆ 8 ಗಂಟೆಯಿಂದ ಇವತ್ತು ರಾತ್ರಿ 8 ಗಂಟೆ ತನಕ ಹೋಗಿದ್ದು 11 ಜೀವಗಳು. ಯಾಕೆ ಹೋಯ್ತು? ಸರಣಿ ಸಾವು ಯಾಕೆ ಸಂಭವಿಸ್ತು? ಏನಾದರೂ ಲೋಪ ಆಗಿದೆಯಾ? ಇಂತಹ 10 ಪ್ರಶ್ನೆಗಳಿದ್ವು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ವಿಡಿಯೋ ವೈದ್ಯರಿಲ್ಲ ಅನ್ನುವಂತಹ ಆರೋಪ ಆತಂಕಕ್ಕೆ ಕಾರಣ ಆಗಿತ್ತು. ಬೆಳಗ್ಗೆಯೇ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರುಗಳು ಸುದ್ದಿಗೋಷ್ಠಿಯನ್ನ ಮಾಡಿದ್ರು, ಕ್ಲಾರಿಫಿಕೇಶನ್ ಅನ್ನ ಕೊಟ್ಟರು, ಯಾವುದೇ ರೀತಿಯ ನಿರ್ಲಕ್ಷ್ಯ ಆಗಿಲ್ಲ ಅನ್ನುವುದನ್ನ ಹೇಳಿದ್ರು. ಅದಾದ ನಂತರ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಶರಣ್ ಪ್ರಕಾಶ್ ಪಾಟೀಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಅದಾದ ಬಳಿಕ ಅವರು ಕೊಟ್ಟಂತಹ ಕ್ಲಾರಿಫಿಕೇಶನ್ ಅನ್ನ ಗಮನಿಸಿದ್ರಿ. ವೈದ್ಯರ ಕೊರತೆ ಇಲ್ಲ ಅಥವಾ ವೈದ್ಯರ ನಿರ್ಲಕ್ಷ್ಯದಿಂದ ಈ ಘಟನೆಯಾಗಿಲ್ಲ, ಬೇರೆ ಬೇರೆ ಸಮಯದಲ್ಲಿ ಬಂದಿದ್ದಾರೆ. ಇದು ರೆಫರಲ್ ಆಸ್ಪತ್ರೆ, ಟರ್ಷಿಯರಿ ಹಾಸ್ಪಿಟಲ್ ಆಗಿರುವಂತಹ ಕಾರಣಕ್ಕಾಗಿ ರೋಗಿಗಳು ಬರುವಂತಹ ಟೈಮ್ನಲ್ಲಿ ಅವರ ಕಂಡೀಷನ್ ಬಹಳ ಕ್ರಿಟಿಕಲ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಆದರೂ ಟ್ರೀಟ್ಮೆಂಟ್ನ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಜೀವವನ್ನ ಕಳ್ಕೊಂಡಿದ್ದಾರೆ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಮಾಡಿದ್ದಾರೆ. ಮತ್ತೊಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಯಾರೂ ಕಳವಳಕ್ಕೆ ಒಳಗಾಗಬಾರ್ದು, ಗೊಂದಲಕ್ಕೆ ಒಳಗಾಗಬಾರ್ದು. ಇಡೀ ರಾಜ್ಯದಲ್ಲೇ, ಇಡೀ ದೇಶದಲ್ಲೇ ಅತಿ ಕಡಿಮೆ ವೆಚ್ಚದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ ಈ ಜಯದೇವ ಹೃದ್ರೋಗ ಆಸ್ಪತ್ರೆಯ ಮೂಲಕ ಕೊಡುವಂತಹ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಆತಂಕಕ್ಕೊಳಗಾಗಬೇಡಿ, ಪ್ಯಾನಿಕ್ ಆಗಬೇಡಿ, ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಬೇಡಿ. ಇಲ್ಲಿ ಈ ಒಂದು ಘಟನೆ ಏನಾಗಿದೆ ಇದು ನಿರ್ಲಕ್ಷ್ಯದಿಂದ ಆಗಿರುವಂತಹ ಘಟನೆಯಲ್ಲ. ಆದರೂ ಈ ಬಗ್ಗೆ ನಾವು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ. ಇಲ್ಲಿಗೆ ಬಂದವರಿಗೆ ಉತ್ತಮ ರೀತಿಯ ಚಿಕಿತ್ಸೆ ಸಿಗುತ್ತೆ ಅನ್ನುವಂತಹ ಸ್ಪಷ್ಟನೆಯನ್ನ ನೀಡಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಶರಣ ಪ್ರಕಾಶ್ ಪಾಟೀಲ್. ನೈಟ್ ಇಂದ ಇಲ್ಲಿ ಡಾಕ್ಟರ್ ಇವಾಗ ನೀವು ನಂಬರ್ ಕೊಡಿ ಮಾತಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.